ಹೇಳ್ತಾ ಇರ್ತೀನಲ್ಲ, ಯಾವುದೇ ಬೆಟ್ಟಕ್ಕೆ ಹೋದರೂ ನಾಯಿ ಸಿಗುತ್ತೆ ನನಗೆ ಅಂತ. ನೋಡಿ ಇಲ್ಲಿ ಹಾಯ್. ಆಮೇಲೆ ಇದು ಪಾರ್ಟ್ ಆಫ್ ದಿ ಹಿಮಾಲಯ ಟ್ರೆಕ್ ಏನೋ ಇದನ್ನು ಅಂತ ಸುಖ ಪುರುಷರವರು ನೋಡಿ ತೋರಿಸ್ತೀನಿ. ನೋಡಿ ನಮ್ಗೆ ದಾರಿ ತೋರಿಸ್ತಾ ಇರೋದು. ಟೈಗರ್ ನೆಸ್ಟ್ ಆಪೋಸಿಟಲ್ಲೇ ನೋಡಿ ವಾಟರ್ ಫಾಲ್ಸ್ ಇದೆ. ಹಾಯ್, ಹಲೋ, ನಮಸ್ಕಾರ, ಶುಭೋದಯ. ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಬೆಳಗ್ಗೆ 6 ಗಂಟೆಗೆ ಒಂದು ಟ್ರೆಕ್ ಇದೆ. ನೆನ್ನೆ ಹೇಳಿದ್ನಲ್ಲ, ಟೈಗರ್ ನೆಸ್ಟ್ ಟ್ರೆಕ್ಗೆ ಹೋಗ್ತಾಯಿದ್ದೀವಿ. ಭೂತಾನಲ್ಲಿರೋ ಪಾರೋಲಿರೋ ಟೈಗರ್ ನೆಸ್ಟ್ ಅಂತ ಟ್ರೆಕ್ಗೆ ಹೋಗ್ತಾಯಿದ್ದೀವಿ. ಸೊ ಬೆಳಗ್ಗೆನೇ ಎಲ್ಲ ರೆಡಿಯಾಗಿ ಟ್ರೆಕ್ಗೆ ಹೊಡೋಕ್ಕೆ ಸಿದ್ಧ ಆಗಿದ್ದೀವಿ. ಸೊ ಟ್ರೆಕ್ ಹೇಗಿರುತ್ತೆ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡ್ತೀನಿ ನೋಡಿ. ಓಕೆ, ಟೈಗರ್ ನೆಸ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ನಾನು ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ, ಇಲ್ಲಿಂದ ಈಗ ಹೋಗಬೇಕು. ಇದೇ ಸ್ಟಾರ್ಟಿಂಗ್ ಪಾಯಿಂಟ್, ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಾನೆ. ಇಲ್ಲಿ ಒಂದಷ್ಟು ಜನ ಕುದುರೆಯಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಟಾಪು ಇಲ್ಲಿದೆ. ಓಕೆ, ಇಲ್ಲಿಗೆ ಹೋಗ್ಬೇಕು. ಟೈಗರ್ ನೆಸ್ಟ್ ಟ್ರೆಕ್. ನೀನು ಇದೇನು ತಂದಿಲ್ವಾ? ಫೇಸ್ ಕವರ್ ಏನು ತಂದಿಲ್ವಾ? ಫೇಸ್ ಕವರ್ ಮಾಡ್ಕೊಳಕ್ಕೇನು ತಂದಿಲ್ವಾ? ಚಳಿ ಇದೆಯಲ್ಲ ಸಿಕ್ಕಪ್ಪ. ಕ್ಯಾಪ್ ಹಾಕೊಳಗಿದ್ರೆ ಹಾಕೋಬಿಡು. ನಡೆಯೋಕ್ಕಾಗದೇ ಇರೋರು ಈ ಥರ ಇದ್ರ ಮೇಲೂ ಹೋಗ್ಬೋದು. ಒಂದು 12,000 ಅಬೋವ್ ಹೋಗ್ತೀವಿ ಮೇಲ್ಗಡೆ. ಫೀಟ್ 12,000 to 13,000 ಫೀಟ್ ಇರುತ್ತೆ. ಅಷ್ಟು ಫೀಟ್ ಅಬೋವ್ ಹೋಗ್ತೀವಿ. ಆಮೇಲೆ ಇದು ಪಾರ್ಟ್ ಆಫ್ ದಿ ಹಿಮಾಲಯ ಟ್ರೆಕ್ ಏನೋ ಇದನ್ನು. ಈ ಕಡೆಯಿಂದ ಹತ್ತೋದು. ಇಟ್ಸ್ ಆಲ್ಸೋ ಪಾರ್ಟ್ ಆಫ್ ಹಿಮಾಲಯ. ತುಂಬ ತಣ್ಣಗಿದೆ ವಾತಾವರಣ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಈ ಸೀನ್ರಿನೂ ಸೂಪರಾಗಿದೆ ನೋಡಿ. ಕೂಲಾಗಿದೆ. ಅಲ್ಲಿ ಮೇಲ್ಗಡೆ ಒಂದು ಆರ್ಚ್ ಕಾಣಿಸ್ತಾ ಇದೆ ನೋಡಿ. ನೋಡಿ ಕಾಣಿಸ್ತಾ ಇದೆಯಾ? ಅಲ್ಲಿಗೆ ಹೋಗ್ಬೇಕು. ಹೇಳ್ತಾ ಇರ್ತೀನಲ್ಲ, ಯಾವುದೇ ಬೆಟ್ಟಕ್ಕೆ ಹೋದರೂ ನಾಯಿ ಸಿಗುತ್ತೆ ನನಗೆ ಅಂತ. ನೋಡಿ ಇಲ್ಲಿ ಹಾಯ್. ಅದೇನಂತ ಗೊತ್ತಿಲ್ಲ, ತುಂಬ ಬೆಟ್ಟಗಳಿಗೆ ಹೋದಾಗಲೆಲ್ಲ ನನಗೆ ನಾಯಿ ಸಿಗುತ್ತೆ. ಮೋಸ್ಟ್ಲಿ ಅದು ಏನಾದರೂ ಜನ ಏನಾದರೂ ಹಾಕ್ತಾರೆ ಅಂತ ಬರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ನಾಯಿಗಳಂತೂ ಬರ್ತಾ ಇರುತ್ತೆ. ನಮ್ಮ ಟೀಮಲ್ಲಿ ಬಂದಿರೋರು, ಹಾಯ್ ಮಾಡೋ ಶೌರ್ಯ. ಭಯ ನೀನು. ಸೀನ್ರಿ ತುಂಬ ಚೆನ್ನಾಗಿದೆ. ಅಲ್ಲೊಂದು ಮನೆ ಇದೆ ನೋಡಿ ಅಂತ ಸುಖ ಪುರುಷರವರು ನೋಡಿ ತೋರಿಸ್ತೀನಿ. ನೋಡಿ ಮನೆ ಅಲ್ಲಿ ಸಖತ್ತಾಗಿದೆ ಸೀನ್ರಿ. ನಮ್ಗೆ ದಾರಿ ತೋರಿಸ್ತಾ ಇರೋದು. ಇಬ್ಬರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ. ನಾಯಿ ಬೊಗಳೋದು ಕೇಳಿಸ್ಕೊಂಡಿರಲ್ಲ, ಕೊನೆಗೂ ಕೇಳಿಸ್ಕೊಂಡೆ ಕಣಪ್ಪ. ಅಷ್ಟು ಟೈಮು ಈ 5 ದಿವಸಕ್ಕೆ ಭೂತಾನಲ್ಲಿ ಬೊಗಳೋದು ಕೇಳಿಸ್ಕೊತಾ ಇರೋದು ನಾಯಿ. ಇಲ್ಲೊಂದು ಸೀನ್ರಿ ಇದೆ ನೋಡಿ, ಸಖತ್ತಾಗಿದೆ ನೋಡಿ. ಇಲ್ಲೂ ಕೆಳಗಡೆ ಮನೆಗಳಿದ್ದಾವೆ ನೋಡಿ, ಸಖತ್ತಾಗಿದೆ. ಒಂದು ಅರ್ಧ ಬಂದಿದ್ದೀವಿ ಅನಿಸುತ್ತೆ. ಸಿಕ್ಕಾಪಟ್ಟೆ ಈಸಿ ಇದೆ. ನೀವು ಯೂಟ್ಯೂಬಲ್ಲಿ ಅದು ಇದು ನೋಡ್ಬಿಟ್ಟು ಟೈಗರ್ ನೆಸ್ಟ್ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ ಮಾಡಬೇಡಿ. ತುಂಬಾ ಈಸಿ ಟ್ರೆಕ್ ಇದು. ಅಂದರೆ ಟ್ರೆಕ್ಕೇ ಮಾಡಿದ್ರೆ ಪ್ರಾಕ್ಟೀಸ್ ಇಲ್ಲ ಅನ್ನೋರು ಕಷ್ಟ ಅನಿಸುತ್ತೆ. ಟ್ರೆಕ್ ಮಾಡಿರೋರಿಗೆ ಇಟ್ಸ್ ವೆರಿ ಈಸಿ ಟ್ರೆಕ್. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಬನ್ನಿ ನೋಡೋಣ. ನೋಡಿ, ಇದು ರೆಸ್ಟ್ ಸಹ ಮಾಡ್ಬೋದು.
ನೋಡಿ ಇದೇನೋ ಮನೇನೋ ಏನೋ ಅನಿಸುತ್ತೆ. ಇಲ್ಲೂ ಟೌನ್ ಇದೆ ಕೆಳಗಡೆ. ಇದೊಂದು ಸ್ವಲ್ಪ ಸ್ಟೀಪ್ ಇದೆ ಅನಿಸುತ್ತೆ. ನಮಗೆಲ್ಲ ಇನ್ನು ಇದೆಲ್ಲ ರೆಗ್ಯುಲರಾಗಿ ನಡೀತಾ ಇರ್ತೀವಲ್ಲ, ಸ್ವಲ್ಪ ಮೇಡಮ್ ಅವ್ರಿಗೆ ಸುಸ್ತಾಗಿದೆ. ಮೇಲೆ ಹೋಗ್ತಾ ಹೋಗ್ತಾ ಬಿಸಿಲೇನೋ ಬರ್ತಾ ಇದೆ, ಬಟ್ ಗಾಳಿ ಅಂತೂ ತಣ್ಣಗೆ ಇದೆ. ಅದೇ ಪಾರ್ಟ್ ಆಫ್ ದಿ ಹಿಮಾಲಯಸ್ ಅಲ್ವಾ, ಅಲ್ಲೆಲ್ಲ ಹೀಗೆ ತಣ್ಣಗೆ ಇರುತ್ತೆ ಅನಿಸುತ್ತೆ. ಇದು ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇದು ಒಂದು ಹಿಮಾಲಯದ ಒಂದು ಭಾಗನೇ ಅಂತೇಳಿ. ಇಲ್ಲೊಂದು ಬ್ಯೂಟಿಫುಲ್ ಸೀನ್ರಿ ಇದೆ, ತೋರಿಸ್ತೀನಿ ನೋಡಿ. ಮೋಡ ಎಲ್ಲ ಮುಚ್ಕೊಬಿಟ್ಟಿದೆ, ಅಂದರೆ ಬೆಟ್ಟದ ಮೇಲ್ಗಡೆ ನೋಡಿ. ನೋಡಿ ಇದೆಲ್ಲ ಫುಲ್ ಕ್ಲೌಡ್ಸ್ ಹೇಗೆ ಇದಾಗಿದೆ. ಒಳ್ಳೊಳ್ಳೆ ಸೀನ್ರೀಸ್ ಇದೆ ಮಾತ್ರ ಇದು. ಆಮೇಲೆ ಸುತ್ತ ಫುಲ್ಲು ಮರಗಳು ಇದೆ. ಸೊ ಹಾಗಾಗಿ ಟ್ರೆಕ್ ಮಾಡ್ಬೇಕಾದ್ರೆ ನಿಮಗೇನು ಸ್ಟ್ರೈನ್ ಅನಿಸಲ್ಲ. ಬಿಸಿಲೆಲ್ಲ ಮೈ ಮೇಲೆಲ್ಲ ಏನು ಅಷ್ಟು ಬೀಳೋದಿಲ್ಲ. ಮುಕ್ಕಾಲು ಭಾಗ ಬಂದಮೇಲೆ ಒಂದು ಕಕ್ಸನ್ ಕೆಫಿಟೇರಿಯಾ ಅಂತ ಸಿಗುತ್ತೆ. ಅಲ್ಲಿ ನಿಮಗೆ ಸ್ನ್ಯಾಕ್ಸ್ ಸಿಗುತ್ತೆ, ಕಾಫಿ ಟೀ ಎಲ್ಲ ಸಿಗುತ್ತೆ, ಬ್ಯೂರೇಜಸ್ ಸಿಗುತ್ತೆ. ನೋಡಿ ಇದೆ ಅದು, ನೋಡಿ ಕಾಣಿಸ್ತಾ ಇದೆಯಲ್ಲ, ಇದೆ ಕೆಫಿಟೇರಿಯಾ. ಅಲ್ಲಿ ಹೋಗ್ಬೋದು. ನೋಡಿ ಇಲ್ಲಿದೆ ಟಕ್ಸನ್ ಕೆಫಿಟೇರಿಯಾ. ಎಲ್ಲ ಹೈಕ್ ಮಾಡ್ಕೊಂಡು ಹೋಗೋರು ಹೀಗೆ ಹೈಕ್ ಮಾಡ್ಕೊಂಡು ಹೋಗ್ಬೋದು. ಕೆಫಿಟೇರಿಯಾ ಆದಮೇಲೆ ನೋಡಿ ಈ ಥರ ಸ್ಟೀಪ್ ಇದೆ, ಹತ್ತೋದಕ್ಕೆ ಸ್ಟೀಪ್ ಇದೆ. ಟೈಗರ್ ನೆಸ್ಟ್ರಿಂದ ಕಾಣುತ್ತೆ, ತೋರಿಸ್ತೀನಿ ನೋಡಿ. ಗಿಡ ಅಡ್ಡ ಇದೆ, ಒಂದು ನಿಮಿಷ ಸ್ವಲ್ಪ ಮೇಲೆ ಹೋಗಿ ತೋರಿಸ್ತೀನಿ ನೋಡಿ. ಕಾಣ್ತಾ ಇದೆಯಲ್ಲ, ಅದೇ ಟೈಗರ್ ನೆಸ್ಟ್ ಟೆಂಪಲ್. ಎಷ್ಟು ದೂರದಲ್ಲಿದ್ದೀವಿ, ಸೀನ್ರಿ ನೋಡಿ. ಅಷ್ಟು ದೂರ ಹೋಗ್ಬಿಟ್ರೆ ಆಯಿತು. ನೋಡೋರು ಕಾಣ್ತಾ ಇದೆ ನೋಡು. ಇಷ್ಟೊತ್ತು ನಡೆದಿದ್ದಕ್ಕೆ ನೋಡಪ್ಪ, ಈಗಲೇ ಬಂಡೆಕಲ್ಗಳು ಕಾಣಿಸ್ತಾ ಇರೋದು. ಇಷ್ಟೊತ್ತು ನಡ್ಕೊಂಬಂದೆ, ಬರೀ ಮಣ್ಣು ಆ ಥರ ಇತ್ತು. ಈಗ ಒಂಚೂರು ಬಂಡೆಕಲ್ಗಳು ಕಾಣಿಸ್ತು. ತಿರ್ಗಾ ಅದೇ ಥರ ದಾರಿ ಇದೆ. ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 10 ಮಿನಿಟ್ಸ್ ಇರ್ಬೋದು ಅಷ್ಟೇ. ಬರ ಇಲ್ಲೇ ಕಾಣ್ತಾ ಇದೆ. 10 ಮಿನಿಟ್ಸ್ ಹೋದರೆ ಸಿಗುತ್ತೆ ಎಲ್ಲ. ಇದೇನು ಸೂಪರಾಗಿದೆ, ಸೈಲೆಂಟಾಗಿ. ಯಾವುದೋ ಪಕ್ಷಿ ಸೌಂಡೆಲ್ಲ ಕೇಳಿಸ್ಕೊಬೋದು ನೀವು. ಸೈಲೆಂಟಾಗಿ. ಇಲ್ಲಿ ಸುಮಾರು ಕಡೆ ಬೇರೆ 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 ದಾರಿಗಳಿದ್ದಾವೆ. ಕನ್ಫ್ಯೂಸಿಂಗ್ ಆಗುತ್ತೆ. ಅದು ಎಲ್ಲೆಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಬಟ್ ಯಾವುದಕ್ಕೂ ಭೂತಾನೀಸ್ ಗೈಡ್ಸ್ ಬರ್ತಾ ಇರ್ತಾರೆ. ಅವ್ರನ್ನ ಫಾಲೋ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇಷ್ಟೊಂದು ದಾರಿಗಳಿರುತ್ತೆ ಬೇರೆ ಕಡೆ. ಅದೇನು ಒಂದು ಕುದುರೆ ಹೋಗೋ ದಾರಿ ಇರುತ್ತೆ, ಇನ್ನೊಂದು ಯಾವುದೋ ಶಾರ್ಟ್ಕಟ್ ಇರುತ್ತೆ ನೋಡಿ. ಈ ಥರ ಎಷ್ಟೊಂದು ದಾರಿಗಳು ಎಲ್ಲೆಲ್ಲಿಂದನೂ ಕನೆಕ್ಟ್ ಆಗುತ್ತೆ ನೋಡಿ. ಇಲ್ಲಿದು ಮೂಢನಂಬಿಕೆ ಅನಿಸುತ್ತಿದ್ದು, ಆದರೆ ಗೊತ್ತಿಲ್ಲ. ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಹೆಚ್ಚು. ಈ ಥರದಲ್ಲೆಲ್ಲ ನಾನು ಬಿಲೀವ್ ಮಾಡೋದಿಲ್ಲ. ಶುರುವಿನಲ್ಲಿ ನಮ್ಮ ಜೊತೆ ಬಂದವಲ್ಲ 2 ನಾಯಿಗಳು ನೋಡಿ ಹೇಗೆ ಮಲಗಿವೆ. ಬಟ್ ಹತ್ಕೊಂಬಂದು ರೆಸ್ಟ್ ಮಾಡ್ತಾಯಿವೆ 2. ಇವರು ಇದು ನೋಡಿ ಡೀಟೇಲ್ಸು. 1926 ಈ ಕೇವಲ್ಲಿ ಹುಟ್ಟಿದಂತೆ ಇವರು. ಇಲ್ಲಿ ಹುಟ್ಟಿದಾರಂತೆ ನೋಡಿ. ಇದೊಂದು ವ್ಯೂ ಪಾಯಿಂಟ್. ಇದೊಂದು ವ್ಯೂ ಪಾಯಿಂಟು. ತುಂಬ ಜನ ಇಲ್ಲಿ ಫೋಟೋಸ್ ತಕ್ಕೊತಾರೆ. ನಾವು ಹೀಗೆ ಹೋಗ್ಬೇಕು ಕೆಳಗಡೆ ಹೀಗೆ ಹೋಗ್ಬೇಕು. ನಮಗೆ ಟ್ರೆಕ್ ಆ್ಯಂಡ್ ಟ್ರಿಪ್ ಎರಡೂ ಕಂಡಕ್ಟ್ ಮಾಡಿರೋದು ಚಾರಣ ಟೀಮ್ ಅವರು. ಅವ್ರದ್ದು ಲಿಂಕ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಸುಮಾರು ಟ್ರೆಕ್ಸು ಈ ಥರ ಭೂತಾನ್, ಲಡಾಖ್ ಎಲ್ಲ ಕಂಡಕ್ಟ್ ಮಾಡ್ತಾಯಿರ್ತಾರೆ. ಸೊ ನೀವು ಅವ್ರ ಪೇಜ್ ಫಾಲೋ ಮಾಡಿದ್ರೆ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನೋಡಿ. ಇದು ಲಾಸ್ಟ್ ಕೊನೆ ಬೆಟ್ಟ. ಈ ಥರ ಇಳಿದುಬಿಟ್ಟು
ಮತ್ತು ಅಲ್ಲಿಗೆ ಹೋಗೋಕ್ಕೆ ಹತ್ತಬೇಕು. ಈ ಥರ ಇಳಿಬೇಕು ನೋಡಿ, ಕಂಪ್ಲೀಟ್ ಇಳಿದುಬಿಟ್ಟು ಇದು ನೋಡಿ ವ್ಯೂ, ಅದೇ ಟೈಗರ್ ನೆಸ್ಟ್ ಟೆಂಪಲ್. ಇಳಿದ್ಬಿಟ್ಟು ಆಮೇಲೆ ಮತ್ತೆ ಹತ್ತಬೇಕು. ನೋಡಿ ಹೆಂಗೆ ನೋಡಿ ಅಲ್ಲಿ ಹತ್ತಬೇಕು, ಆಗ ಹತ್ತಬೇಕು. ಟೈಗರ್ ನೆಸ್ಟ್ ಆಪೋಸಿಟಲ್ಲೇ ನೋಡಿ ವಾಟರ್ ಫಾಲ್ಸ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ವ್ಯೂನು ಚೆನ್ನಾಗಿದೆ, ಬ್ರೀಸ್ ತುಂಬ ತಣ್ಣಗಿದೆ. ಇದು ಎದುರುಗಡೆ ಇರೋದು ಟೈಗರ್ ನೆಸ್ಟ್ ಅಣ್ಣ. ಓಕೆ, ಇಲ್ಲಿಂದ ಮೊಬೈಲ್ ಫೋನ್ಸ್ ಎಲ್ಲ ಅಲೋಡ್ ಇಲ್ಲ. ಸೊ ನೋಡಿ, ನಾವು ಮೊಬೈಲ್ ಫೋನ್ಸ್ ಎಲ್ಲ ಇಲ್ಲಿ ಈ ರೀತಿ ಲಾಕರಲ್ಲಿ ಇಟ್ಟು ಹೋಗಬೇಕು. ಮೊಬೈಲ್ ಫೋನ್ ಆಗಲಿ, ಯಾವುದೇ ಸ್ಮಾರ್ಟ್ ವಾಚಸ್ ಆಗಲಿ, ಯಾವುದೂ ಅಲೋ ಇಲ್ಲ. ಸೊ ಅದನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಹೊರಗಡೆ ಹೋಗ್ಬೇಕು. ಓಕೆ, ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಅಂತ ನೋಡಿ, ಸ್ಟಾರ್ಟ್ ಆಯಿತು. ಇಲ್ಲಿ ಯಾವ ಥರ ವೆದರು, ಬಿಸಿಲು, ಮಳೆ, ಚಳಿ ಏನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಿಸಿಲು ಬರುತ್ತೆ, ಹಂಗೆ ಮಳೆ ನೋಡಿ. ಮಳೆ ಬೀಳ್ತಾ ಇದೆ ನೋಡಿರಲ್ಲ. ಇದೇ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟ್ ಆಯಿತು ಸದ್ಯ ಮಳೆ ನೋಡಿ. ಸದ್ಯ ಹತ್ತಬೇಕಾದ್ರೆ ಮಳೆ ಬರಲಿಲ್ಲ, ಇಳಿಬೇಕಾದ್ರೆ ಬರ್ತಾಯಿದೆ. ನಾವು ಟೈಗರ್ ನೆಸ್ಟ್ ಹತ್ಕೊಂಡ್ಬಂದ್ವಲ್ಲ, ಅವಾಗ ಬಂದು ವೇಸ್ಟ್ ಮಾಡೋದನ್ನು ಇವ್ರು ಈ ಥರ ವಾಲಂಟ್ರಿಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಬರೋರು ದಯವಿಟ್ಟು ಲಿಮಿಟಾಗಿ ತಂದರೆ, ಬಟ್ಟೆ ಅಂದರೆ ಚಿಕ್ಕದೊಂದು ಬ್ಯಾಗಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ತಂದರೆ ಅವ್ರಿಗೆ ಆ ಥರ ಹೊತ್ಕೊಂಡೋಗೋ ಸಮಸ್ಯೆ ತಪ್ಪುತ್ತೆ. ಟೈಗರ್ ನೆಸ್ಟ್ ಟ್ರೆಕ್ ಕಂಪ್ಲೀಟ್ ಮಾಡಿ ಇಳಿದಿದ್ದಾಯಿತು. ಹುಡುಗ ಒಂದು 3-4 ದಿವಸದಿಂದ ನಾನು ಹತ್ತಬೇಡ ಅಂತೇಳಿ ಹೇಳ್ತಾಯಿದ್ದೆ. ನಾನು ಹತ್ತಲೇಬೇಕು ಅಂದ್ಬಿಟ್ಟು ಹಠ ಮಾಡಿದ್ಲು. ನಾನು ಸರಿ ಹತ್ತೋಳೋ ಇಲ್ವೋ ಅಂದ್ಬಿಟ್ಟು, ಆದರೂ ರಿಸ್ಕ್ ಆಗೋದು ಬೇಡ ಅಂದ್ಬಿಟ್ಟು ಅವಳ ಬ್ಯಾಗ್ನು ನಾನೇ ಹೊತ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ಲು ಒಂದು 500 ಮೀಟರ್ಸ್ ಇದೆ ಅಂದಂಗೆ ಆಲ್ಟಿಟ್ಯೂಡ್ ಪ್ರಾಬ್ಲಮ್ ಆಗಿ ವಾಮಿಟ್ ಆಗೋ ಸ್ಟಾರ್ಟ್ ಆಯಿತು. ಸರಿ ಬೇಡ ಬಿಡು ಇಲ್ಲ, ಅಷ್ಟಾದ್ರೂ ಹತ್ತಲೇಬೇಕು ಅಂತ ಹಠ ಮಾಡಿ ಹತ್ತಿದ್ದಾಳೆ. ಸೂಪರ್, ಗ್ರೇಟ್ ಕಣೆ ಇವಳು. ಇದರಲ್ಲಿ ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಮೆಂಟಲಿ ಸ್ಟ್ರಾಂಗು. ನಮ್ಮ ಹುಡುಗರು ಯಾವಾಗಲೂ ಹೇಳ್ತಾ ಇರ್ತಾರೆ ನನ್ನ ವಿಲ್ ಪವರ್ ತುಂಬ ಚೆನ್ನಾಗಿದೆ ಅಂತ. ನನಗಿಂತ 4 ಟೈಮ್ಸ್ ಇದೆ ಇವಳಿಗೆ ವಿಲ್ ಪವರು. ಸಿಕ್ಕಾಪಟ್ಟೆ ಮೆಂಟಲಿ ಸ್ಟ್ರಾಂಗು. ಸೊ ಖುಷಿ ಆಯಿತು. ಟೈಗರ್ ನೆಸ್ಟ್ ಟ್ರೆಕ್ ಮಾಡಿ ನೋಡಿ, ಇದೆ ಕಾಣಿಸ್ತಾ ಇದೆ. ಟೈಗರ್ ನೆಸ್ಟ್ ಟ್ರೆಕ್ ಮಾಡಿ ಹತ್ತಿ ಇಳಿದಿದ್ದು ಖುಷಿಯಾಗಿತ್ತು. ಭೂತಾನ್ಗೆ ಬರೋರು ಮಿಸ್ ಮಾಡದೆ ಮಾಡಿ, ತುಂಬ ಚೆನ್ನಾಗಿದೆ. ನೇಚರ್ ಹೊರಗಡೆಯಿಂದ ಹೋಗೋದು, ಅಲ್ಲಿ ಅವ್ರು ಕಟ್ಟಿರೋ ವಿಸ್ಮಯ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಮಿಸ್ ಮಾಡಬೇಡಿ. ಭೂತಾನ್ಗೆ ಬಂದಮೇಲೆ ಇಲ್ಲಿ ಟ್ರೆಕ್ ಮಾಡಿ, ಅಥವಾ ಈ ಟ್ರೆಕ್ ಮಾಡೋಕ್ಕೆ ಭೂತಾನ್ಗೆ ಬನ್ನಿ. ನಮ್ಮ ಚಾರ್ನಾ ಟೀಮ್ ಅವ್ರು ಟ್ರೆಕ್ ಮಾಡ್ತಾರೆ. ಅವ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರ ಪೇಜ್ ಫಾಲೋ ಮಾಡಿದ್ರೆ ಅವರೆಲ್ಲ ಟ್ರೆಕ್ಸ್ ಕಂಡಕ್ಟ್ ಮಾಡ್ತಾರೆ, ಯಾವ್ಯಾವ ಟ್ರಿಪ್ಸ್ ಕಂಡಕ್ಟ್ ಮಾಡ್ತಾರೆ ಎಲ್ಲ ನಿಮಗೊಂದು ಅಂದಾಜು ಸಿಗುತ್ತೆ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್.